ಸುಮ್ನೆ ಬಿಡೋದಿಲ್ಲ. ನಾ ಬಲಿ ತಗೋತೀನಿ, ರಾಜೇಂದ್ರ ಬಲಿ ತಗೊಂತಾನ. ಹಾ ಹಾ ರಾಜೇಂದ್ರ, ಸಮಾಧಾನವಾಗಿರು, ಶಾಂತಿಯಾಗಿರಪ್ಪ. ನೀನ್ ನೋಡಿದ್ರೆ ನನಗ ಬಹಳ ಆಶ್ಚರ್ಯ ಆಗುತ್ತೋ. ಯಾಕ್ರಿ ಅಪ್ಪ? ಯಾಕಂತ ಕೇಳ್ತೀಯಲ್ಲೋ, ಮನುಷ್ಯ ಎಷ್ಟೇ ಶ್ರೀಮಂತನಾಗಿ ಬೆರೆದ್ರು ಅವನು ಬದುಕಿರುವಾಗ ಯಾರು ಪೂಜೆ ಮಾಡೋದಿಲ್ಲೋ. ಅದ ಸತ್ತಾನಂತ ಗೊತ್ತಾದ್ಮೇಲೆ ಅವನಿಗ ಹೂ ಹಾಕ್ತಾರೆ, ತೆಂಗಿನಕಾಯಿ ಹೊಡಿತಾರೆ, ವಿಭೂತಿ ಹಚ್ತಾರೆ, ಉದ್ದಿನ ಗಡ್ಡಿ ಬೆಳಗ್ತಾರೆ. ಯಾಕೆ ಗೊತ್ತೈತೇನ? ಅವ ದೇವ್ರ ಹತ್ರ ಹೋಗ್ಯಾನ, ಅವನು ದೇವ್ರಾಗ್ಯಾರ ಅಂತ ಮನೋಭಾವದಿಂದ. ಅಲ್ಲಪ್ಪ, ನೀನು ಸತ್ತ ದೇವ್ರಾಗೋದು ಬಿಟ್ಟು ಹಿಂಗ ದೇವ್ವಾಗಿ ಎಲ್ಲಾರನು ಕಾಣಕತ್ತಿಯಲ್ಲ, ಇದು ಚಲೋ ಅನ್ಸುತ್ತ ನಿನಗೆ? ಅಪ್ಪಾರ, ನನಗೆ ಬಹಳ ಅನ್ಯಾಯ ಆಗೈತ್ರಿ, ಬಹಳ ಅನ್ಯಾಯ ಆಗೈತಿ. ಈ ಪ್ರಪಂಚದಾಗ ಒಂದು ದೊಡ್ಡ ಆನೆಯಿಂದ ಹಿಡಿದು ಸಣ್ಣ ಇರುವಿ ತನಕನು ತಮ್ಮ ಪ್ರಾಣನ ಬಹಳ ಪ್ರೀತಿ ಮಾಡ್ತಿರ್ತಾವು. ಅಂಥದ್ರಾಗ ನನ್ನ ತಾಯಿ, ನನ್ನ ತಂದೆ, ನನ್ನ ತಮ್ಮ, ನನ್ನ ತಂಗಿ ಅಷ್ಟ ಅಲ್ರಿ, ನನ್ನ ಹೆಂಡತಿ 7 ತಿಂಗಳು ತುಂಬಿದ ಬಸರಿ ಇದ್ಲು. ಎಲ್ಲಾರನು ಊಟದಾಗ ವಿಷ ಹಾಕಿ ಕೊಂದು ಬಿಟ್ರಲ್ಲ. ಇದನ್ನೆಲ್ಲ ನಾನು ಹೆಂಗ್ ಮರಿಲಿ? ನೀವ ಹೇಳ್ರಿ. ನೋಡು, ನಮ್ಮ ನಂಬ್ಕೊಂಡಿರೋ ಬೆಕ್ಕು ನಾಯಿ ಸತ್ತೋದ್ರನ ನಮ್ಮಿಂದ ಸಹಿಸಕ್ ಆಗೋದಿಲ್ಲ ಅಂದಾಗ. ಅಷ್ಟ ಅಲ್ರಿ ಅಪ್ಪ, ಎಲ್ಲಾರು ಸತ್ತು ನಾವು ಒಬ್ಬವ ಬದುಕಿದ್ದೆ. ಆದ್ರೆ ಮೋಸ್ತಂದಿ ನನ್ನ ಕುತ್ತಿಗೆ ಹೆಚ್ಚಿಗೆ ನನಗೆ ಭಾವ್ಯಾಗ ಹಾಕಿ ಸಾಲ ಬಹಳ ಇತ್ತು. ಅದಕ್ಕ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಊರಾಗ ಸುಳ್ಳು ಸುದ್ದಿ ಮಾಡಿದ್ರು. ರೊಕ್ಕ ಚೆಲ್ಲಿ ಎಲ್ಲ ಮುಚ್ಚಿಬಿಟ್ರು. ಅಪ್ಪರ, ನನ್ನ ಅನಾಥ ಹೆಣ ಮಾಡ್ಬಿಟ್ರಿ. ನೋಡ್ರಿ ಅಪ್ಪರ, ನೋಡ್ರಿ ನನ್ನ ಹೆಣನ. ಅದಕ್ಕ ಹಿಂದೂ ಅಳಕ್ ಯಾರು ಗತಿ ಇರ್ಲಿಲ್ರಿ, ಮುಂದೂ ಅಳಕ್ ಯಾರು ಗತಿ ಇರ್ಲಿಲ್ರಿ. ಅನಾಥ ಹೆಣ ರೀ ಅಪ್ಪ. ನೋಡ್ರಿ ಅಪ್ಪ, ಅನಾಥ ಹೆಣ ಮಾಡ್ಬಿಟ್ರಿ, ನನ್ನ ಅನಾಥ ಹೆಣ ಮಾಡ್ಬಿಟ್ರು. ಅಪ್ಪರ ಅಲ್ರಿ, ಈ ಪ್ರಪಂಚದಾಗ ಒಂದು ಪಶು, ಪಕ್ಷಿ, ನಾಯಿ ಮಾತು ಬರೋದಿಲ್ಲ, ಅವಕ್ಕೆ ತಿಳುವಳಿಕೆ ಇರೋದಿಲ್ಲ. ಅವು ಸಹಿತ ಹಿಂಗ ಅನ್ಯಾಯ ಮಾಡೋದಿಲ್ಲ. ಮನುಷ್ಯರಿಗೆ ಎಲ್ಲಾ ತಿಳುವಳಿಕೆ ಇರ್ತೈತಿ, ಬುದ್ಧಿ ಇರ್ತೈತಿ, ಜ್ಞಾನ ಇರ್ತೈತಿ. ಆದ್ರೂ ಮನುಷ್ಯನ ಯಾಕ್ರಿ ಅಪ್ಪ ಹಿಂಗ ದ್ವೇಷ ಸಾಧಿಸ್ತಾನ, ಹಿಂಗ ಮಾಡ್ತಾನ? ಆಸೆ, ಅತಿಯಾದ ಆಸೆ, ದುರಾಸೆ ರಾಜೇಂದ್ರ, ದುರಾಸೆ. ಇದು ಈಗಿಂದಲ್ಲೂ ಆದಿ ಕಾಲದಿಂದಲೂ ನಡ್ಕೊಂಡು ಬಂದೈತಿ. ತ್ರೇತಾಯುಗದಾಗ ದಶರಥನ ಹೆಂಡತಿ ಕೈಕೇಯಿ ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಹಠ ಮಾಡದೆ ಇದ್ರೆ ರಾಮೆಲ್ಲಿ ಕಾಡಿಗೆ ಹೋಗ್ತಿದ್ದ. ರಾಮಾಯಣ ಎಲ್ಲಿ ನಡೀತಿತ್ತು? ದ್ವಾಪರ ಯುಗದಾಗ ಕೌರವರು, ಪಾಂಡವರು, ಅಣ್ಣ ತಮ್ಮಂದಿರು ನನಗ್ ರಾಜ್ಯ ಬೇಕು ಅಂತ ಗುದ್ದಾಡಿ ಸತ್ತೋದ್ರು. ಆಗ ರಾಜರು ಗುದ್ದಾಡ್ತಾ ಇದ್ರು, ಈಗ ಪ್ರಜೆಗಳು ಗುದ್ದಾಡಕತ್ತಾರಪ್ಪ. ಅಷ್ಟ ವ್ಯತ್ಯಾಸ ಆಗೈತಿ. ಖರೆ ಐತ್ರಿ. ಆದ್ರೆ ನನ್ನ ಮನೆತನಕ್ಕೆ ಅನ್ಯಾಯ ಮಾಡ್ಯಾರಲ್ಲ, ಅವ್ರನ್ನೆಲ್ಲ ನಾ ಹೆಂಗ ಸುಮ್ಮನೆ ಬಿಡ್ಲಿ? ಒಬ್ಬೊಬ್ಬರನ್ನು ಬಲಿ ತಗೋತೀನಿ. ಈ ಆತ್ಮದ ಆಶೆಗೂ ಬೆಲೆ ಐತಿ ಅನ್ನೋದನ್ನ ಅವ್ರಿಗೆ ತೋರಿಸ್ಕೊಡ್ತೀನಿ ಅಪ್ಪಾರ, ತೋರಿಸ್ಕೊಡ್ತೀನಿ. ಆತ್ಮಗ ಬೆಲೆ ಕೊಡೋರು ಪರಮಾತ್ಮನಿಗೂ ಬೆಲೆ ಕೊಡ್ತಾರ. ನಮ್ಮ ಆತ್ಮಕ್ಕೆ ಹೆದರೋರು ಮಂದಿಗೆ ಹೆದರ್ದಿದ್ರೆ ಅಷ್ಟ ಹೊತ್ತು ಆತ್ಮಕರ ಹೆದರಾಕಬೇಕು. ಕುದಿಯೋ ನೀರಿನಲ್ಲಿ ನಮ್ಮ ಪ್ರತಿಬಿಂಬ ನೋಡಿದ್ರೆ ಕಾಣೋದಿಲ್ಲ ರಾಜೇಂದ್ರ. ಮನಸ್ಸು ತಿಳಿ ಮಾಡ್ಕೊಳಪ್ಪ. ಹಂಗಾದ್ರೆ ದ್ವೇಷ ಸಾಸೋದ್ರಾಗ ಏನು ಫಲ ಇಲ್ಲ ಅಂತೀರಾ? ನೋಡು, ಗಾಳಿ, ನೀರು, ಬೆಳಕು, ಭೂಮಿ, ಗಗನ ಇವೆಲ್ಲ ನಮಗೆ ಎಷ್ಟು ಸಹಾಯ ಮಾಡ್ತಾವ. ತಿರುಗಿ ನಾವು ಅವಕ್ಕೇನ್ ಕೊಡ್ತೀವಿ? ಅದ್ರಾಗ ಒಂದಿಲ್ಲ ಅಂದ್ರೂ ಮನುಷ್ಯ ಬದುಕಾಕ ಆಗುದಿಲ್ಲ. ಪಂಚಭೂತಗಳಿಂದ ನಿರ್ಮಾಣವಾದ ಈ ದೇಹ ಪಂಚಭೂತಗಳಲ್ಲೇ ಲೀನ ಆಗುತ್ತೆ. ಇದನ್ನ ತಿಳ್ಕೊಂಡ ಮನುಷ್ಯ ಧರ್ಮದ ಬೀಜ ಬಿತ್ತಿ ಸಮಾಜ ಸೇವೆ ಮಾಡಿ ಹಸನ್ಮುಖಿಯಾಗಿ ಬಾಳ್ಬೇಕು. ಬರುವಾಗ ಬರೀ ಮೈಯಾಗಿ ಬರ್ತೀವಿ, ಹೋಗುವಾಗ ಬರೀ ಮೈಯಾಗಿ ಹೋಗ್ತೀವಿ. ನೀರಿನ ಮೇಲೆ ಗುಳ್ಳಿ ಹಂಗಿರೋ ಈ ಜೀವಕ್ಕ ಯಾಕಪ್ಪ ಇಷ್ಟೊಂದು ವ್ಯಾಮೋಹ? ಯಾಕಪ್ಪ ಇಷ್ಟೊಂದು ದುರಾಸೆ? ನೋಡ್ರಿ, ಅವ್ರೇನು ಮೆರೆಯಾಕತ್ತಾರ ನೋಡ್ರಿ. ಅರಮನಿ ಅಂತ ಮನಿ ಅದು ನಾನ್ ಕಟ್ಸಿದ್ದು, ಆ ರೊಕ್ಕ ನಂದು, ಆ ಬಂಗಾರ ನಂದು, ತೋಟ ನಂದು, ಎಲ್ಲ ಅವ್ರೇನು ಸುಖ ಉಣ್ಣಾಕತ್ತಾರಲ್ಲ ಅದೆಲ್ಲ ನಂದು 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 ರೀ. ನಂದು 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 ಅಂತ ಯಾಕೋ ಹೊರಗೆ ಒದರ್ತಾ ಇದೀಯಾ? ನಮ್ಮದು ಏನು ಇಲ್ಲಪ್ಪ ಇಲ್ಲಿ. ಈ ಜಗತ್ತಿಗೆ ನೀನು ಹುಟ್ಟಿ ಬರಬೇಕಾದ್ರೆ ನೀನು ಅಳ್ತಾ ಇರ್ತೀಯ. ಇಲ್ಲಿಂದ ನೀನು ಒಳ್ಳೆ ಹೋಗ್ಬೇಕಾದ್ರೆ ನಿನ್ನವ್ರು ಅಳ್ತಾ ಇರ್ತಾರೆ.
ಹೋಗ್ಬೇಕಾದ್ರೆ ಇರೋ ಬಟ್ಟೆನು ಕಸ್ಕೊಂಡು ಕಳಿಸ್ತಾರ. ಹುಟ್ಟಿದಾಗ ನಿನಗೆ 108 ನಾಮ ಹೆಸರಿಡಬೇಕು ಅಂತ ಹೇಳಿ ಎಲ್ಲಾರನ್ನು ಕರೆದು ಊಟ ಹಾಕ್ತಾರೆ. ಆದ್ರೆ ನೀ ಸತ್ತಾಗ ನಿನಗೆ ಒಂದೇ ಒಂದು ಹೆಸರು ಶವ ಅಂತ. ಯಾಕಪ್ಪ ಇಷ್ಟೊಂದು ವ್ಯಾಮೋಹ? ಇವತ್ತು ನಿನ್ನೆ ಯಾವೊಂದೋ ಇರುತ್ತೆ, ಆ ಆಸ್ತಿ ಇವತ್ತು ನಿಂದಾಗಿರುತ್ತೆ, ನಾಳೆ ಮತ್ತೊಬ್ಬದಾಗತ್ತೆ. ಇದೆಲ್ಲ ಗೊತ್ತಿದ್ದು ಯಾಕಪ್ಪ ನಂದು 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 ಅಂತ ಹೇಳ್ತೀಯ ರಾಜೇಂದ್ರ? ನಂದು ಅನ್ನೋದು ಬಿಟ್ಟು ಬಿಡಪ್ಪ, ಸನ್ಮಾರ್ಗದಲ್ಲಿ ಬದುಕಪ್ಪ, ಸನ್ಮಾರ್ಗದಲ್ಲಿ ಬದುಕು. ಅಪ್ಪರ, ನನಗಿಷ್ಟೆಲ್ಲ ಅನ್ಯಾಯ ಮಾಡ್ಯಾರಲ್ಲ, ಹಂಗಾರಾಗ ಅವ್ರಿಗೆ ಶಿಕ್ಷೆ ಯಾರು ಕೊಡ್ತಾರ ನೀವ ಹೇಳ್ರಿ? ಮ್ಯಾಲೊಬ್ನದಾನು ಅವ ಕೊಡ್ತಾನ. ಅವ ಯಾರ ಕಣ್ಣಿಗೂ ಕಾಣೋದಿಲ್ಲ. ಅವನಿಗೆ ನಾವು ದೇವ್ರು ಅಂತ ಕರಿತೀವಿ. ಮುಸಲ್ಮಾನರು ಅಲ್ಲಾ ಅಂತ ಕರೀತಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಕ್ರಿಶ್ಚಿಯನ್ರು ಜೀಸಸ್ ಅಂತ ಕರೀತಾರೆ. ಹಿಂದೂಗಳು ನಾನಾ ರೂಪದಾಗ ನಾನಾ ರೀತಿಯಲ್ಲಿ ಕರಿತೀವಿ. ಓಂ ನಮಃ ಶಿವಾಯ. ದೇವನೊಬ್ಬನೇ ನಾಮ ಹಲವು. ಶಿಕ್ಷೆ ಮಾಡಿದವರಿಗೆ, ತಪ್ಪು ಮಾಡಿದವರಿಗೆ ಅವರು ಶಿಕ್ಷೆ ಅನುಭವಿಸ್ತಾರೆ. ದೇವರು ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ನೋಡಪ್ಪ ರಾಜೇಂದ್ರ, ನಾ ಹೇಳಕತ್ತೀನಲ್ಲ, ನೀ ಮುಕ್ತಿ ಹೊಂದು, ನೀ ಮುಕ್ತಿ ಹೊಂದು, ನೀ ಮುಕ್ತಿ ಹೊಂದು. ಆತ್ರಿ ಅಪ್ಪರ, ನಿಮ್ಮ ಅಮೃತದಂತಹ ಮಾತು ಕೇಳಿ ನನ್ನ ಮನಸ್ಸು ತುಂಬಿ ಬಂತು. ಅಪ್ಪರ, ಇನ್ಯಾರಿಗೂ ನಾನು ಕಾಣಂಗಿಲ್ಲ, ಯಾರ ಕಣ್ಣಿಗೂ ಕಾಣಂಗಿಲ್ಲ. ನನಗೆ ಮುಕ್ತಿ ಕೊಟ್ಬಿಡ್ರಿ, ನಾ ಹೊಂಟು ಹೋಗ್ಬಿಡ್ತೀನಿ. ಬಸವ ಕೊಡು. ಶರಣ್ರಿ ಅಪ್ಪರ. ಓಂ ನಮೋ ಪುಟ್ಟರಾಜ, ಓಂ ನಮೋ ಗುರುತೇಜ, ಓಂ ನಮೋ ಭಕ್ತಪಾಲ, ಓಂ ನಮೋ ದೇವದೇವ, ಓಂ ನಮೋ ಭಕ್ತಪಾಲ, ಓಂ ನಮೋ ದೇವದೇವ.